ನಾನು ಡಾಕ್ಟರ್ ಗಿರೀಶ್ ಬಿ ನವಸುಂದಿ ಅಂತ, ಡೈರೆಕ್ಟರ್ ಆಫ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ, ಅಪೋಲೋ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರು. ಇದು ಹಾರ್ಟಿಗೆ ಬರುವಂಥ 3 ರೋಗಗಳಂದ್ರೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ಬಿಟ್ಟು. ಹಾರ್ಟ್ ಅಟ್ಯಾಕ್ ಅನ್ನೋದು ಹಾರ್ಟಿಗೆ ರಕ್ತ ಸಪ್ಲೈ ಮಾಡುವಂಥ ರಕ್ತನಾಳಗಳಲ್ಲಿ ಅಡ್ಡಗಟ್ಟಿ, ಹೆಪ್ಪುಗಟ್ಟಿ, ಆಕ್ಸಿಜನ್ ಸಪ್ಲೈ ಕಡಿಮೆ ಆದರೆ ನಿಂತೋದ್ರೆ ಆಗುವಂಥ ರೋಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ. ಎರಡನೇದು ಹಾರ್ಟ್ ಫೇಲ್ಯೂರ್ ಅಂದರೆ ಹಾರ್ಟಿನ ಆ ಮಸಲ್ ಪಂಪ್ ಏನಿದೆಯೋ ಅದು ಪಂಪ್ ಮಾಡುವಂಥ ಶಕ್ತಿ ಕಡಿಮೆ, ಕ್ಷೀಣ ಆಗ್ತಾ ಹೋಗುತ್ತೆ. ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಇದರ ಸಿಂಪ್ಟಮ್ಸ್ ಏನಿರುತ್ತೆ? ಉಬ್ಸ ಬರೋದು, ನಿಶಕ್ತಿ ಆಗೋದು, ತಲೆಚಕ್ರ ಬರೋದು, ಕಾಲು ಊತ ಆಗುವಂಥ ಸಿಂಪ್ಟಮ್ಸ್ಗಳಿರುತ್ತೆ. ಮೂರನೇದು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ. ಅದು ಹಾರ್ಟಿನ ಇಲೆಕ್ಟ್ರಿಕಲ್ ಸರ್ಕ್ಯೂಟ್ ಮಾಲ್ ಫಂಕ್ಷನ್ ಅಂತೀವಿ. ಅಂದ್ರೆ ಹೃದಯ ಬಡಿತ ಅತಿ ಫಾಸ್ಟ್ ಆದ್ರೆ ಅಥವಾ ಅತಿ ಸ್ಲೋ ಆದ್ರೆ ಹಾರ್ಟ್ ಮೆದುಳಿಗೆ ರಕ್ತ ಸಪ್ಲೈ ಆಗದೇನೆ ನಮ್ಮ ಕಾನ್ಶಿಯಸ್ನೆಸ್ ಕಳೆದುಕೊಂಡ್ಬಿಡ್ತೀವಿ. ಅದಕ್ಕೆ ಸಡನ್ ಕಾರ್ಡಿಯಾಕ್ ಡೆತ್.